ಅಲ್ಲದೆ ಯಾರು ತಪ್ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿ ಇರಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿ ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಹೇಳ್ತೀನಿ ಅವ್ರ ಮೇಲೆ ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ, ಯಾರೇ ಇರಲಿ, ಅವನು ಎಷ್ಟು ದೊಡ್ಡ ವ್ಯಕ್ತಿ ಇರಲಿ, ಆದರೆ ನಿನ್ನೆ ನನಗೆ ಮಾಹಿತಿ ಪ್ರಕಾರ ಅವ್ರು ಕೂಡಲೇ ಅವನು ಕ್ಷಮಾಪಣೆ ಕೇಳಿದಂತ ಮಾತು ಸಿಕ್ಕಿದೆ. ಆದರೆ ಅದು ಕೂಡ ಮುಂದಿನ ಕಾರ್ಯ ಏನು ಮಾಡಬೇಕು, ಏನು ಅವಕ್ಕೆ ನಾನು ಕ್ಷಮೆ ಕಾಂಗ್ರೆಸ್ ಅಂತಲ್ಲ, ಯಾರೇ ಇರಲಿ ಅವ್ನು ಕ್ಷಮೆ ಕೇಳಿದಾನೆ. ಆ ಕ್ಷಮೆ ಕೇಳಿದ್ರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ನಾವ್ ಯಾವ ಸಮರ್ಥನೆ, ಯಾರು ತಪ್ಪು ಮಾಡ್ತಾರೆ ಅವ್ರನ್ನೇನಾದ್ರು ಅವ್ರ ಮೇಲೆ FIR ಫೈಲ್ ಆದ್ರೆ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾನು ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಅವರು ಕಂಪ್ಲೇಂಟು ಆಯಮ್ಮ ಕೊಟ್ಟಿದ ಅಂತ ನಿನ್ನೆ ಮಾಹಿತಿ ಸಿಕ್ಕಿದೆ. ನಾನು ಕೂಡ ಊರಲ್ಲಿದ್ದೆ. ಆ ಕಂಪ್ಲೇಂಟ್ ಅನ್ನು ಕೊಟ್ಟಿದ ಮೇಲೆ ಅದು ಡೆಫಿನೆಟ್ ಕೇಸ್ ರಿಜಿಸ್ಟರ್ ಆಗುತ್ತೆ. ನಿರ್ದಾಕ್ಷಿಣ್ಯ ಬಗ್ಗೆ ಕ್ರಮ ತಗೊಳ್ತೀವಿ ನಾವು. ಯಾವ ನಮ್ಮ ಕಾಂಗ್ರೆಸ್ನವರು ಅವರು ಅಂತ ನೋಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾರು ಮಹಿಳೆಯರಿಗೆ ಮೇಲೆ ಅನ್ಯಾಯ ಮಾಡ್ತೀನಿ ಅಂತ ಮಾತುಗಳು ಹೇಳ್ತಾರೆ, ಅವ್ರು ಯಾವ ರಕ್ಷಣೆ ನಮ್ಮ ಪಕ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ ಏನು ಶಿಸ್ತಿನ ಕ್ರಮ ತಗೋಬೇಕು ಅದು ಶಿಸ್ತಿನ ಕ್ರಮ ತಗೊಳ್ತೀವಿ. ಶಿಸ್ತಿನ ಕ್ರಮ ಏನ್ ತಗೋಬೇಕು ಆ ಶಿಸ್ತಿನ ಕ್ರಮ ತಗೊಳ್ತೀವಿ. ಮುಂದೇನು ಕೂಡ ಮಾಡ್ತೀವಿ ನಾವು ಆ ಹೋರಾಟದ ಬಗ್ಗೆ. ಎಲೆಕ್ಷನ್ ಕಮಿಷನ್ ಹ್ಯಾಸ್ ಬಿಕಮ್ ಎ ಬಿಜೆಪಿ ಕಮಿಷನ್. ಯಾವ ರೀತಿ ED, IT, CBI ನಮ್ಮ ಮುಂಚೂಣಿ ಘಟಕಗಳಿಗೆ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಇವತ್ತು ಎಲೆಕ್ಷನ್ ಕಮಿಷನ್ ಅವರ ಕೈಗೊಬ್ಬೆಯಾಗಿ ಕೆಲಸ ಮಾಡ್ತಾರೆ, ಹೇಳ್ದಂಗೆ ಮಾಡ್ತಾರೆ ಎಲೆಕ್ಷನ್. ಅದೇ ರೀತಿ ಆ ಮೂಲಕ ಬಿಜೆಪಿನ ಗೆಲ್ಲಿಸಂತ ದೊಡ್ಡ ಅಸ್ತ್ರ ಎಲೆಕ್ಷನ್ ಕಮಿಷನ್. ಯಾರು ತಪ್ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿ ಇರಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿ ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಹೇಳ್ತೀನಿ ಅವ್ರ ಮೇಲೆ ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ, ಯಾರೇ ಇರಲಿ, ಅವನು ಎಷ್ಟು ದೊಡ್ಡ ವ್ಯಕ್ತಿ ಇರಲಿ, ಆದರೆ ನಿನ್ನೆ ನನಗೆ ಮಾಹಿತಿ ಪ್ರಕಾರ ಅವ್ರು ಕೂಡಲೇ ಅವನು ಕ್ಷಮಾಪಣೆ ಕೇಳಿದಂತ ಮಾತು ಸಿಕ್ಕಿದೆ. ಆದರೆ ಅದು ಕೂಡ ಮುಂದಿನ ಕಾರ್ಯ ಏನು ಮಾಡಬೇಕು, ಏನು ಅವಕ್ಕೆ ನಾನು ಕ್ಷಮೆ ಕಾಂಗ್ರೆಸ್ ಅಂತಲ್ಲ, ಯಾರೇ ಇರಲಿ ಅವ್ನು ಕ್ಷಮೆ ಕೇಳಿದಾನೆ. ಆ ಕ್ಷಮೆ ಕೇಳಿದ್ರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ನಾವ್ ಯಾವ ಸಮರ್ಥನೆ, ಯಾರು ತಪ್ಪು ಮಾಡ್ತಾರೆ ಅವ್ರನ್ನೇನಾದ್ರು ಅವ್ರ ಮೇಲೆ FIR ಫೈಲ್ ಆದ್ರೆ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾನು ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಅವರು ಕಂಪ್ಲೇಂಟು ಆಯಮ್ಮ ಕೊಟ್ಟಿದ ಅಂತ ನಿನ್ನೆ ಮಾಹಿತಿ ಸಿಕ್ಕಿದೆ. ನಾನು ಕೂಡ ಊರಲ್ಲಿದ್ದೆ. ಆ ಕಂಪ್ಲೇಂಟ್ ಅನ್ನು ಕೊಟ್ಟಿದ ಮೇಲೆ ಅದು ಡೆಫಿನೆಟ್ ಕೇಸ್ ರಿಜಿಸ್ಟರ್ ಆಗುತ್ತೆ. ನಿರ್ದಾಕ್ಷಿಣ್ಯ ಬಗ್ಗೆ ಕ್ರಮ ತಗೊಳ್ತೀವಿ ನಾವು. ಯಾವ ನಮ್ಮ ಕಾಂಗ್ರೆಸ್ನವರು ಅವರು ಅಂತ ನೋಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾರು ಮಹಿಳೆಯರಿಗೆ ಮೇಲೆ ಅನ್ಯಾಯ ಮಾಡ್ತೀನಿ ಅಂತ ಮಾತುಗಳು ಹೇಳ್ತಾರೆ, ಅವ್ರು ಯಾವ ರಕ್ಷಣೆ ನಮ್ಮ ಪಕ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ ಏನು ಶಿಸ್ತಿನ ಕ್ರಮ ತಗೋಬೇಕು ಅದು ಶಿಸ್ತಿನ ಕ್ರಮ ತಗೊಳ್ತೀವಿ. ಶಿಸ್ತಿನ ಕ್ರಮ ಏನ್ ತಗೋಬೇಕು ಆ ಶಿಸ್ತಿನ ಕ್ರಮ ತಗೊಳ್ತೀವಿ. ಮುಂದೇನು ಕೂಡ ಮಾಡ್ತೀವಿ ನಾವು ಆ ಹೋರಾಟದ ಬಗ್ಗೆ. ಎಲೆಕ್ಷನ್ ಕಮಿಷನ್ ಹ್ಯಾಸ್ ಬಿಕಮ್ ಎ ಬಿಜೆಪಿ ಕಮಿಷನ್. ಯಾವ ರೀತಿ ED, IT, CBI ನಮ್ಮ ಮುಂಚೂಣಿ ಘಟಕಗಳಿಗೆ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಇವತ್ತು ಎಲೆಕ್ಷನ್ ಕಮಿಷನ್ ಅವರ ಕೈಗೊಬ್ಬೆಯಾಗಿ ಕೆಲಸ ಮಾಡ್ತಾರೆ, ಹೇಳ್ದಂಗೆ ಮಾಡ್ತಾರೆ ಎಲೆಕ್ಷನ್. ಅದೇ ರೀತಿ ಆ ಮೂಲಕ ಬಿಜೆಪಿನ ಗೆಲ್ಲಿಸಂತ ದೊಡ್ಡ ಅಸ್ತ್ರ ಎಲೆಕ್ಷನ್ ಕಮಿಷನ್. ಯಾರು ತಪ್ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿ ಇರಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿ ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು, ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡೋದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಹೇಳ್ತೀನಿ ಅವ್ರ ಮೇಲೆ ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ, ಯಾರೇ ಇರಲಿ, ಅವನು ಎಷ್ಟು ದೊಡ್ಡ ವ್ಯಕ್ತಿ ಇರಲಿ, ಆದರೆ ನಿನ್ನೆ ನನಗೆ ಮಾಹಿತಿ ಪ್ರಕಾರ ಅವ್ರು ಕೂಡಲೇ ಅವನು ಕ್ಷಮಾಪಣೆ ಕೇಳಿದಂತ ಮಾತು ಸಿಕ್ಕಿದೆ. ಆದರೆ ಅದು ಕೂಡ ಮುಂದಿನ ಕಾರ್ಯ ಏನು ಮಾಡಬೇಕು, ಏನು ಅವಕ್ಕೆ ನಾನು ಕ್ಷಮೆ ಕಾಂಗ್ರೆಸ್ ಅಂತಲ್ಲ,
ಯಾರೇ ಇರಲಿ ಅವ್ರು ಕ್ಷಮೆ ಕೇಳಿದಾನೆ, ಆ ಕ್ಷಮೆ ಕೇಳಿದ್ರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ನಾವ್ ಯಾವ ಸಮರ್ಥನೆ, ಯಾರು ತಪ್ಪು ಮಾಡ್ತಾರೆ ಅವ್ರನ್ನೇನಾದ್ರು ಅವ್ರ ಮೇಲೆ FIR ಫೈಲ್ ಆದ್ರೆ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾನು ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಅವರು ಕಂಪ್ಲೇಂಟು ಆಯಮ್ಮ ಕೊಟ್ಟಿದ್ದಾರೆ ಅಂತ ನಿನ್ನೆ ಮಾಹಿತಿ ಸಿಕ್ಕಿದೆ. ನಾನು ಕೂಡ ಊರಲ್ಲಿದ್ದೆ. ಆ ಕಂಪ್ಲೇಂಟ್ ಅನ್ನು ಕೊಟ್ಟಿದ ಮೇಲೆ ಅದು ಡೆಫಿನೆಟ್ ಕೇಸ್ ರಿಜಿಸ್ಟರ್ ಆಗುತ್ತೆ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ನಾವು. ಯಾವ ನಮ್ಮ ಕಾಂಗ್ರೆಸ್ನವರು ಅವರು ಅಂತ ನೋಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾರು ಮಹಿಳೆಯರಿಗೆ ಮೇಲೆ ಅನ್ಯಾಯ ಮಾಡ್ತೀನಿ ಅಂತ ಮಾತುಗಳು ಹೇಳ್ತಾರೆ, ಅವ್ರು ಯಾವ ರಕ್ಷಣೆ ನಮ್ಮ ಪಕ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ ಏನು ಶಿಸ್ತಿನ ಕ್ರಮ ತಗೋಬೇಕು ಅದು ಶಿಸ್ತಿನ ಕ್ರಮ ತಗೊಳ್ತೀವಿ. ಶಿಸ್ತಿನ ಕ್ರಮ ಏನ್ ತಗೋಬೇಕು ಆ ಶಿಸ್ತಿನ ಕ್ರಮ ತಗೊಳ್ತೀವಿ. ಮುಂದೆನೂ ಕೂಡ ಮಾಡ್ತೀವಿ ನಾವು ಆ ಹೋರಾಟದ ಬಗ್ಗೆ. ಎಲೆಕ್ಷನ್ ಕಮಿಷನ್ ಹ್ಯಾಸ್ ಬಿಕಮ್ ಎ ಬಿಜೆಪಿ ಕಮಿಷನ್. ಯಾವ ರೀತಿ ED, IT, CBIನ ನಮ್ಮ ಮುಂಚೂಣಿ ಘಟಕಗಳನ್ನು ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಇವತ್ತು ಎಲೆಕ್ಷನ್ ಕಮಿಷನ್ ಅವರ ಕೈಗೊಬ್ಬೆಯಾಗಿ ಕೆಲಸ ಮಾಡ್ತಾರೆ, ಹೇಳ್ದೆ ಮಾಡ್ತಾರೆ ಎಲೆಕ್ಷನ್. ಅದೇ ರೀತಿ ಆ ಮೂಲಕ ಬಿಜೆಪಿನ ಗೆಲ್ಲಿಸಂತ ದೊಡ್ಡ ಅಸ್ತ್ರ ಎಲೆಕ್ಷನ್ ಕಮಿಷನ್. ಯಾರು ತಪ್ಪಡು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಯಾರೇ ಪಾರ್ಟಿ ಇಲ್ಲಿ, ಕಾಂಗ್ರೆಸ್ ಇಲ್ಲಿ, ಬಿಜೆಪಿ ಇಲ್ಲಿ, ದಳ ಇಲ್ಲಿ, ಅವ್ರು ಮಾಡಿದ ತಪ್ಪೇ. ಅದನ್ನ ಯಾವ ಸಮರ್ಥನೆ ಮಾಡಲ್ಲ ನಾವು. ಆ ರಕ್ಷಣೆ ಕೂಡ ಕೊಡೋದಿಲ್ಲ. ಜಮೀರ್ ಅಹಮದ್ ಮಗ ಇರಲಿ, ಯಾರೇ ಮಗ ಇರಲಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ರಕ್ಷಣೆ ಕೊಡೋದಿಲ್ಲ ನಮ್ಮ ಸರ್ಕಾರದಲ್ಲಿ. ಅಂತ ತಪ್ಪು ಮಾಡಿದ್ರ ಮೇಲೆ ಈಗಾಗಲೇ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ. ಹೇಳ್ತೀನಿ ಅವ್ರ ಮೇಲೆ ಯಾರ್ದು ಹೇಳ್ತೀನಿ, 2 ಸಲ ಹೇಳ್ತೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ. ಯಾರು ಮಹಿಳೆಯರಿಗೆ ಇಂಥ ಘಟನೆ ಮಾಡ್ತಾರೆ, ಯಾರೇ ಇರಲಿ ಅವನು, ಎಷ್ಟು ದೊಡ್ಡ ವ್ಯಕ್ತಿ ಇರಲಿ, ಆದರೆ ನಿನ್ನೆ ನನಗೆ ಮಾಹಿತಿ ಪ್ರಕಾರ ಅವ್ರು ಕೂಡಲೇ ಅವನು ಕ್ಷಮಾಪಣೆ ಕೇಳಿದಂತ ಮಾತು ಸಿಕ್ಕಿದೆ. ಆದರೆ ಅದು ಕೂಡ ಮುಂದಿನ ಕಾರ್ಯ ಏನು ಮಾಡಬೇಕು, ಏನು ನಾನು ಕ್ಷಮೆ ಕಾಂಗ್ರೆಸ್ ಅಂತಲ್ಲ, ಯಾರೇ ಇರಲಿ ಅವ್ರು ಕ್ಷಮೆ ಕೇಳಿದಾನೆ, ಆ ಕ್ಷಮೆ ಕೇಳಿದ್ರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದ್ರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ನಾವ್ ಯಾವ ಸಮರ್ಥನೆ, ಯಾರು ತಪ್ಪು ಮಾಡ್ತಾರೆ ಅವ್ರನ್ನೇನಾದ್ರು ಅವ್ರ ಮೇಲೆ FIR ಫೈಲ್ ಆದ್ರೆ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾನು ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಅವರು ಕಂಪ್ಲೇಂಟು ಆಯಮ್ಮ ಕೊಟ್ಟಿದ್ದಾರೆ ಅಂತ ನಿನ್ನೆ ಮಾಹಿತಿ ಸಿಕ್ಕಿದೆ. ನಾನು ಕೂಡ ಊರಲ್ಲಿದ್ದೆ. ಆ ಕಂಪ್ಲೇಂಟ್ ಅನ್ನು ಕೊಟ್ಟಿದ ಮೇಲೆ ಅದು ಡೆಫಿನೆಟ್ ಕೇಸ್ ರಿಜಿಸ್ಟರ್ ಆಗುತ್ತೆ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ನಾವು. ಯಾವ ನಮ್ಮ ಕಾಂಗ್ರೆಸ್ನವರು ಅವರು ಅಂತ ನೋಡೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಯಾರು ಮಹಿಳೆಯರಿಗೆ ಮೇಲೆ ಅನ್ಯಾಯ ಮಾಡ್ತೀನಿ ಅಂತ ಮಾತುಗಳು ಹೇಳ್ತಾರೆ, ಅವ್ರು ಯಾವ ರಕ್ಷಣೆ ನಮ್ಮ ಪಕ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ ಏನು ಶಿಸ್ತಿನ ಕ್ರಮ ತಗೋಬೇಕು ಅದು ಶಿಸ್ತಿನ ಕ್ರಮ ತಗೊಳ್ತೀವಿ. ಶಿಸ್ತಿನ ಕ್ರಮ ಏನ್ ತಗೋಬೇಕು ಆ ಶಿಸ್ತಿನ ಕ್ರಮ ತಗೊಳ್ತೀವಿ. ಮುಂದೆನೂ ಕೂಡ ಮಾಡ್ತೀವಿ ನಾವು ಆ ಹೋರಾಟದ ಬಗ್ಗೆ. ಎಲೆಕ್ಷನ್ ಕಮಿಷನ್ ಹ್ಯಾಸ್ ಬಿಕಮ್ ಎ ಬಿಜೆಪಿ ಕಮಿಷನ್. ಯಾವ ರೀತಿ ED, IT, CBIನ ನಮ್ಮ ಮುಂಚೂಣಿ ಘಟಕಗಳನ್ನು ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಇವತ್ತು ಎಲೆಕ್ಷನ್ ಕಮಿಷನ್ ಅವರ ಕೈಗೊಬ್ಬೆಯಾಗಿ ಕೆಲಸ ಮಾಡ್ತಾರೆ, ಹೇಳ್ದೆ ಮಾಡ್ತಾರೆ ಎಲೆಕ್ಷನ್. ಅದೇ ರೀತಿ ಆ ಮೂಲಕ ಬಿಜೆಪಿನ ಗೆಲ್ಲಿಸಂತ ದೊಡ್ಡ ಅಸ್ತ್ರ ಎಲೆಕ್ಷನ್ ಕಮಿಷನ್.